ತಾವೆಲ್ಲರೂ ಬಂದಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ 4ನೇ ದಶಾಬ್ದದ ಸೇವೆಯಲ್ಲಿ ದೇವರು ಮಾಡಿದಂಥ ಮೇಲು ಉಪಕಾರಗಳಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ನಾನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಕ್ಲಾಸ್ 1 ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದು, ಆಮೇಲೆ ರೀಜನಲ್ ವಿಜಿಲೆನ್ಸ್ ಆಫೀಸರ್ ಆಗಿದ್ದು, ಜನರಲ್ ಮ್ಯಾನೇಜರ್ ಪ್ರಮೋಷನ್ ಬರುವಂಥ ಸಮಯದಲ್ಲಿ ದೇವರು ನನ್ನನ್ನು ಸೇವೆಗೆ ಕರೆದರು. ಆ ಕರೆಯನ್ನು ಸ್ವೀಕರಿಸಿ ನಾನು ಸೇವೆಗೆ ಬಂದುಬಿಟ್ಟೆ, ಉದ್ಯೋಗವನ್ನು ಬಿಟ್ಟು. ನಂತರ ಸೇವೆ ಆರಂಭ ಆಗ್ತಾ ಇದ್ದಂಗೆ ಎಲ್ಲ ಅಪವಾದಗಳು ನನ್ನ ಮೇಲೆ ಇಲ್ಲ ಸಲ್ಲದ ಮಾತುಗಳು ಬಂದವು. ಅವನು ಸೇವೆ ಮಾಡಲ್ಲ. ಅವಾಗೇ 45 ವರ್ಷಗಳು ಮುಗಿದು ಹೋಗ್ಬಿಟ್ಟಿದ್ದು. 50ನೇ ವರ್ಷದ 40 ವರ್ಷಗಳು ಆಗಿದ್ದವು. ಸೇವೆ ಮಾಡಲ್ಲ, ಇವನು ಮುದುಕ ಆಗ್ತಾ ಇದ್ದಾನೆ, ಓಡೋಗ್ಬಿಡ್ತಾನೆ ಅಂತ ನನ್ನ ಮೇಲೆ ಹೀಯಾಳಿಸಿದರು. ನಾವಂತೂ ಹೃತ್ಪೂರ್ವಕವಾಗಿ ಏಸಪ್ಪನ ಪ್ರೀತಿಸಿ ಏಸಪ್ಪನ ರಾಜ್ಯಕ್ಕಾಗಿ ದುಡಿಬೇಕು ಅಂತ ನಾವು ಛಲ ನೀಡಿ ಅದರಂತೆಯೇ ನಾವು ಸೇವೆಗೆ ಬಂದೀವಿ. ಆಮೇಲೆ ಏನಾಯಿತು, ಏನೋ ತೊಂದರೆಗಳು ಬಂದು ಪಾಸ್ಟ್ ಆಗಿಬಿಟ್ಟಿದ್ದೀನಿ. ಒಂದು ಚರ್ಚು ಇಲ್ಲ. ನನ್ನ ಎಲ್ಲರೂ ಎಗತಾಳಿ ಮಾಡಿದರು, ಹೀಯಾಳಿಸಿದರು. ಚರ್ಚ್ ಇಲ್ಲದ ಪಾಸ್ಟ್ ಅಂತೇಳಿ ಭಾಳ ಅವಮಾನ ಮಾಡಿದರು. ನಾವು ನಮ್ಮ ಪ್ರಾರ್ಥನೆ ಬಿಟ್ಟಿಲ್ಲ, ಪ್ರಯತ್ನ ಬಿಟ್ಟಿಲ್ಲ, ಪ್ರಯಾಸ ಬಿಟ್ಟಿಲ್ಲ. ಹಾಗೆ ಹಳ್ಳಿ ಸೇವೆ ನಮ್ಮದು 537 ಸಭೆಗಳ ಗ್ರಾಮಗಳಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಿದ್ವಿ. ಇಂಡಿಯಾ ದೇಶ, ನೇಪಾಳ ದೇಶ. ಯಾರಾದರೂ ಸೇವೆ ಮಾಡ್ತಾ ಇದ್ದರೆ ಆ ಹಳ್ಳಿಯಲ್ಲಿ ನಾವು ಇರೋದಿಲ್ಲ, ಹೋಗೋದಿಲ್ಲ. ಯಾರು ಸೇವೆ ಮಾಡಿಲ್ಲ ಅನ್ನೋ ಗ್ರಾಮಗಳಿಗೆ ಮಾತ್ರ ನಾವು ಹೋಗಿದ್ವಿ. ಹೊಸಬರಿಗೆ ಸುವಾರ್ತೆ ಸಾರಿದ್ವಿ. ದೇವರು ನಮ್ಮನ್ನು ಕನಿಕರಿಸಿದ. ಹಾಗೂ ಮತ್ತು 126 ಸಭೆಗಳು ದೇವರು ಕೊಟ್ಟಿದ್ದಾನೆ. 109 ಸೇವಕರನ್ನು ತಯಾರು ಮಾಡಿದೆ. ದೇವರು ಕೊಟ್ಟ ದರ್ಶನ 2ನೇ ತಿಮೋತಿ. ದರ್ಶನ ಇಲ್ಲದ ಹಾಗೆ 13 ವರ್ಷಗಳು ಸೇವೆ ಮಾಡಿ ವೇಸ್ಟ್ ಆಯಿತು. ದರ್ಶನ ಇಲ್ಲದ ಸೇವೆ ಮಾಡಬಾರ್ದು. ಅದು ನಮ್ಮ ಸ್ವಂತ ಆಲೋಚನೆ ಆಗ್ತದೆ. ನೀವು ದರ್ಶನ ಇಲ್ಲವಾ, ದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿ, ದೇವರು ದರ್ಶನ ಖಂಡಿತವಾಗಿ ಕೊಡ್ತಾನೆ. ನನಗೆ ದರ್ಶನದಲ್ಲಿ ದೇವರು 2 ಓದು ಮಗ 2 ಗಂಟೆ 40 ನಿಮಿಷದಲ್ಲಿ ಮಧ್ಯರಾತ್ರಿಯಲ್ಲಿ ಬೈಬಲ್ ತೆಗೆದು ಓದು ಅಂತ ದೇವ್ರು ಮಾತಾಡಿದ. ದೇವರು ಮಾತಾಡ್ತಾನಂತ ಯಾರಾದರೂ ಹೇಳಿದ್ರೆ, ಹೋಗ ನೀ ಯಾವ ದೇವ್ರು ಮಾತಾಡ್ತಾನಂತ ಬೈತಿದ್ದೆ ನಾನು. ನನ್ನ ಜೊತೆನೇ ದೇವ್ರು ಮಾತಾಡ. 2 ಓದು ಬೈಬಲ್ ತಗೊಂಡು, ನಾನು ಬೈಬಲ್ ತಗೊಂಡಿದ್ದೀನಿ. 2 ಏನು ಸ್ವಾಮಿ ಅಂತ ಕೇಳ್ತಾರೆ, ಮುಖಾಮುಖಿ ಮಾತಾಡ್ತಾ ಇದ್ದೆ. ದೇವ್ರು ಹೇಳ್ತಾನೆ 2ನೇ ತಿಮೋತಿ 2ನೇ ಅಧ್ಯಾಯ 2ನೇ ವಚನ ದರ್ಶನ ಕೊಟ್ಟ. ಇಂಗ್ಲೀಷ್ನಲ್ಲಿ ಹೇಳ್ಬೇಕಾದ್ರೆ, ಟು ಪ್ರೀಚ್ ಗಾಸ್ಪಲ್, ಟು ಪ್ಲಾಂಟ್ ಚರ್ಚಸ್, ಟು ರೈಸ್ ಲೀಡರ್ಸ್. ಒಂದು ದರ್ಶನ ಅಲ್ಲ, 3 ದರ್ಶನ ಸೇರಿ ಒಂದೇ ದರ್ಶನವಾಗಿ ಕೊಟ್ಟರು ಸ್ವಾಮಿ. ಸುವಾರ್ತೆ ಸಾರು, ಆಮೇಲೆ ಸಭೆಗಳನ್ನು ಕಟ್ಟು, ಆರಾಧನಾ ಕ್ರಮವನ್ನು ತೆಗೆದುಕೊಂಡು ಬಾ. ಆರಾಧನೆ ನಡೆಸಲಿಕ್ಕಾಗಿ ಸೇವಕರನ್ನು ತಯಾರು ಮಾಡಿ ಅವ್ರಿಗೆ ಒಪ್ಪಿಸಿ ನಾನು ಮುಂದೆ ಹೋಗೋದು. ಇವತ್ತು ನನಗಂತೂ ಒಂದು ಯಾವುದು ಚರ್ಚ್ ಇಲ್ಲ. ನಾನು ಸುವಾರ್ತಿಕನೇ. ಸುವಾರ್ತೆ ಸಾರೋದಂದ್ರೆ ನನಗೆ ಬಹಳ ಇಷ್ಟ. ಎಂಥ ಆತ್ಮಗಾಳಿ ಹಿಡ್ಕೊಂಡ್ಬಿಡ್ತೀನಿ ನಾನು, ಬಿಡೋದಿಲ್ಲ. ಅದು ದೇವರ ಹತ್ರ ಬರೋವರೆಗೆ ಬಿಡೋದಿಲ್ಲ ಈ ಆತ್ಮವನ್ನು. ಹಾಗಾಗಿ ಇವತ್ತಿಗೂ ಬರಬೇಕಾಯ್ತು. ಶ್ರೀಮಂತರು ಬಂದಿಲ್ಲ, ಅವರು ಗುರಿ ಐತೆ ಅವ್ರ ಮೇಲೆ. ಅವನ್ನೆಲ್ಲರೂ ಸೇರಿ ನಾವು ಹಿಡಿಯೋಣ. ಆ ಆತ್ಮ ಬಿಡಬಾರ್ದು. ದೊಡ್ಡ ತಿಮಿಂಗಳವನ್ನು ಹಿಡಿದಂಗೆ ಅದು. ಆಮೇಲೆ ಸೇವೆಯಲ್ಲಿ ಕೂಡ ಬಹಳ ಕಷ್ಟಗಳು ಬಂದವು. ಆದರೆ ದೇವರು ನಮ್ಮನ್ನು ಪಾರು ಮಾಡಿದ. ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಸೋಮಲಾಪುರಂ ಅಂತ ಕರ್ನಾಟಕ ಆಂಧ್ರ ಬಾರ್ಡರ್ನಲ್ಲಿ ಒಂದು ಚರ್ಚ್ ಇದೆ ನಮ್ಮ ಅನಂತಪುರ ಜಿಲ್ಲೆಯಲ್ಲಿ.
ಅಲ್ಲಿ ಒಂದು ದಿನದ ಮೀಟಿಂಗ್ ಇಟ್ಟಿವಿ. ಸೇವಕರು ಅಮಲಾಪುರಂ ಹತ್ರದಿಂದ ಬಂದಿದ್ದಾರೆ, ಎಲ್ಲ ಬಂದಾಗಿದೆ. ಒಂದಿನ ಮುಂಚೆನೇ ಹೋಗಿ ಆ ಸಭೆಯಲ್ಲಿ ಮಲಗಿದ್ದೀನಿ. ನಾನು ಮನೆಯಲ್ಲಿ ಮಲಗಿಲ್ಲ, ಸಭೆಯಲ್ಲಿ ಮಲಗಿದ್ದೀನಿ. ರಾತ್ರಿ ಎಲ್ಲ ದೊಡ್ಡ ಮಳೆ ಬಂತು. ಅಯ್ಯವ್ರು ಹೇಳ್ದಂಗೆ ಏಲಿಯ ಮಳೆ ಬಂತು. ಬೆಳಗ್ಗೆ ಚರ್ಚ್ ಹಿಂಭಾಗದಲ್ಲಿ ರೂಮ್ ಐತೆ, ಮನೆ ಐತೆ, ಅದರಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು. ಆ ಚಾವಿ ನನ್ನ ಹತ್ರ ಇಟ್ಟಿರ್ತಾರ, ನಾನು ಹುಡುಕ್ತೀನಿ, ಚಾವಿ ಇಲ್ಲ. ಇನ್ನೊಬ್ಬ ಅಸಿಸ್ಟೆಂಟ್ ಪಾಸ್ಟ್ರು ಅವ್ರು ಹೋಗಿ ಬಾತ್ರೂಮ್ ಎಲ್ಲ ತೊಳೆದು ನಾನು ಹೋಗ್ತೀನಿ ಅಂತೇಳಿ ಬಂದು, ಅಯ್ಯ ಬಾಗಿಲು ತೆಗೆದೈತೆ ನೀವು ಹೋಗಿರಿ ಅಂದಲ್ಲ. ನಾನು ಇನ್ನೂ ಅಷ್ಟು ಎಚ್ಚರಿಕೆಯಲ್ಲಿ ಇಲ್ಲ. ಹೋಗಿ ಹೆಜ್ಜೆ ಇಟ್ಟಿದ್ದೀನಿ. ಎತ್ತರದಲ್ಲಿ ಕಟ್ಟಿದ್ದೀವಿ ಸಭೆ, ಅದು 8 ಸ್ಟೆಪ್ಸ್ ಇದ್ದಾವೆ. ಒಂದು ಹೆಜ್ಜೆ ಇಡೋ ಕಾಲಕ್ಕೆ ಏನಾಯಿತು, ಜಾರಿ ಬಿದ್ದು ಹೊರಳ್ಕೊಂಡು ಕೆಳಗಿನ ಮೆಟ್ಲ ಮೇಲೆ ಹೋಗಿ ಬಿದ್ದಿದ್ದೀನಿ. ಶಾರ್ಪ್ ಐತೆ ಎಲ್ಲ ಮೂಲೆಗಳು. ಅಲ್ಲಿ ಬಿದ್ದ ಮೇಲೆ ನನಗೆ ದೇವ್ರನ್ನ ಕಂಡುಕೊಂಡಿದ್ದೀನಿ. ಹಲ್ಲೆಲೂಯಾ. ಅಲ್ಲಿವರೆಗೆ ದೇವರಿದ್ದಾನೆ, ದೇವ್ರ ಕಾರ್ಯ ನಡೀತದೆ, ಸಭೆ ಐತೆ, ಆರಾಧನೆ ನಡೀತದೆ ಅನ್ನೋ ಒಂದು ಅಂಧತ್ವದಲ್ಲಿ ಇದ್ದಾನೆ. ನನ್ನ ಕಣ್ಣು ತೆಗೆಸಿದ ದೇವರು ಹೇಳ್ತಾನೆ, ನಾನು ನಿಜವಾದ ದೇವರು, ನಿನ್ನ ಕಾಪಾಡಿದ್ದೀನಿ ಅಂತ. ನೋಡಿ, ಅವತ್ತು ಮೀಟಿಂಗ್ ಐತೆ. ಯಾವುದೇ ಊರಿಗೆ ಹೋಗ್ಲಿ ಸಭೆ ಕಟ್ಟಬೇಕಾದ್ರೆ ಮೊದಲನೇ ಸುವಾರ್ತೆ ತೆಗೆದುಕೊಂಡು ಹೋಗೋವನು ನಾನೇ. ಊರೆಲ್ಲ ಕ್ರೈಸ್ತರಾಗ್ಬಿಟ್ಟಿದ್ದಾರೆ. ಒಂದು ವೇಳೆ ನನ್ನ ತಲೆ ಒಡೆದೋಗಿ ಕೈಕಾಲು ಮುರಿದು ಅಲ್ಲಿಂದ ಸಿಟಿಗೆ ಎತ್ಕೊಂಡು ಹೋಗಿದ್ದರೆ ದೇವ್ರಿಗೆ ಎಷ್ಟು ಅವಮಾನ ಆಗಿರೋದು. ಮೀಟಿಂಗ್ ದಿನ ಊರವರೆಲ್ಲರೂ ನಮ್ಮನ್ನು ದೇವರನ್ನು ಕಂಡಮ್ ಮಾಡಿರೋರು. ಹಂಗಾಗಿಲ್ಲ. ಎದ್ದು ಎಲ್ಲರೂ ಓಡಿ ಬಂದುಬಿಟ್ರು, ಅಸಿಸ್ಟೆಂಟ್ ಪಾಸ್ಟರ್ಗಳು, ವಿಶ್ವಾಸಿಗಳು ಎಲ್ಲರೂ. ಸೀನಿಯರ್ ಆತ್ಮೀಯ